ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಈಸಿಯಾಗಿ ಸ್ಕೋರ್ ಮಾಡುವಂಥ ಚಾಪ್ಟರ್ ಇದು. 3 ಮಾರ್ಕ್ಸ್ ಕ್ವಶನ್ಸನ್ನು ನೀವು ಈಸಿಯಾಗಿ ಗೇನ್ ಮಾಡ್ಬೋದು. ಆ ಥರ ಚಾಪ್ಟರ್ ಇದು ಕ್ವಾಡ್ರಾಟಿಕ್ ಇಕ್ವೇಷನ್. ಇದರಲ್ಲಿ ಮೊದಲಿಗೆ 1 ಮಾರ್ಕ್ಸ್ ಕ್ವಶನ್ಸ್ ಹೇಗೆ ಬರ್ತದೆ ನೋಡ್ತಾ ಹೋಗೋಣ. 1 ಮಾರ್ಕ್ಸ್ ಕ್ವಶನ್ ನೋಡಿ, ರೈಟ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 2x ಸ್ಕ್ವೇರ್ ಈಕ್ವಲ್ಸ್ ಟು 3x ಮೈನಸ್ 5 ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಕೇಳಿದ್ದಾರೆ. ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮನ್ನು ಬರ್ಕೋಬೇಕು ಫಸ್ಟ್. ನಾವೆಲ್ಲ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಹೇಗಿರುತ್ತೆ ಅಂತ ಗೊತ್ತಿದೆ. ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ಈಕ್ವಲ್ಸ್ ಟು 0 ಅಂತ ಗೊತ್ತಾಯ್ತಲ್ಲ. ಈ ಫಾರ್ಮಲ್ಲಿ ಇರಬೇಕು ಅದು ಇಕ್ವೇಷನ್. ಎಕ್ಸ್ಪೋನೆಂಟ್ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಆಫ್ ದ ವೇರಿಯಬಲ್ ಶುಡ್ ಬಿ 2 ಇರಬೇಕು. ಪವರ್ ಈಸ್ 2 ಇದ್ದರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗ್ತದೆ. ಗೊತ್ತಾಯ್ತಲ್ಲ. ಸಿ ಆರ್ ಈ ಕೊಟ್ಟಿರೋದನ್ನು ಬರ್ಕೊಳ್ಳಿ. ಕೊಟ್ಟಿರೋ ಪ್ರಾಬ್ಲಮ್ ಏನಿದೆ, 2x ಸ್ಕ್ವಯರ್ ಈಕ್ವಲ್ಸ್ ಟು 3x ಮೈನಸ್ 5 ಅಂತ ಇದೆ. ಎಸ್, ಏನು ಮಾಡಬೇಕು, ಈಕ್ವಲ್ಸಿಂದ ರೈಟ್ ಸೈಡ್ ಇರೋದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು ಲೆಫ್ಟ್ ಸೈಡಿಗೆ. ಈಗ ರೈಟ್ ಸೈಡಲ್ಲಿ 0 ಇರಬೇಕು, 0ಗೆ ಈಕ್ವಲ್ ಆಗಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಈ ಶುಡ್ ಬಿ ಈಕ್ವಲ್ ಟು 0, ರೈಟ್ ಹ್ಯಾಂಡ್ ಸೈಡ್ಗೆ 0 ಆಗಬೇಕು. 2x ಸ್ಕ್ವಯರ್ ಎಸ್ ಪ್ಲಸ್ 3x ಇದನ್ನ ಟ್ರಾನ್ಸ್ಪೋಸ್ ಮಾಡಿಕೊಂಡ್ರೆ ಇಟ್ ಬಿಕಮ್ಸ್ ಮೈನಸ್ 3x ಮೈನಸ್ 5 ಇಟ್ ಬಿಕಮ್ಸ್ ಪ್ಲಸ್ 5. ಈ ಥರ ಇತ್ತು ಅಂದರೆ ಅದು ಕ್ವಾಡ್ರಾಟಿಕ್ ಇಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಬರ್ತದೆ. ಈ ಫಾರ್ಮಲ್ಲಿ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಶಾರ್ಟ್ ಆನ್ಸರ್ ಕ್ವಶನ್ಸ್ ಟೈಪಲ್ಲಿ ಇದು 1 ಮಾರ್ಕ್ಸ್ಗೆ ಕಂಪಲ್ಸರಿ ಬಂದೇ ಬರ್ತದೆ. ಈಸಿಯಾಗಿ ನೀವು 1 ಮಾರ್ಕ್ಸನ್ನು ಗೇನ್ ಮಾಡ್ಬೋದು. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಹೇಗೆ ಬರುತ್ತೆ. 2 ಮಾರ್ಕ್ಸ್ ಕ್ವಶನ್ಸಲ್ಲಿ 2 ಟೈಪ್ಸ್ ಬರುತ್ತೆ. ಫಸ್ಟ್ ಟೈಪ್ ನೋಡ್ತಾ ಹೋಗೋಣ. ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ 2x ಸ್ಕ್ವಯರ್ ಮೈನಸ್ 6x ಪ್ಲಸ್ 3 ಈಕ್ವಲ್ಸ್ ಟು 0 ಆ್ಯಂಡ್ ರೈಟ್ ದ ನೇಚರ್ ಆಫ್ ರೂಟ್ಸ್ ಅಂತ. ನೇಚರ್ ಆಫ್ ರೂಟ್ಸ್ ಅಂತ ಹೇಳಿದ್ದಾರೆ. ಫಸ್ಟ್ ಡಿಸ್ಕ್ರಿಮಿನೆಂಟನ್ನು ಫೈಂಡ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಏನು ಮಾಡಬೇಕು, ನೀವು ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮನ್ನು ಬರಿಬೇಕು. ಯಾವುದೇ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ಈ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ 1 ಆರ್ 2 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಶುಡ್ ರೈಟ್ ಸ್ಟ್ಯಾಂಡರ್ಡ್ ಫಾರ್ಮ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ಸ್ ಟು 0. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಬರ್ಕೊಂಡೋಗ ನೆಕ್ಸ್ಟ್ ಏನು ಬರೀಬೇಕು, ಈ ಗಿವನ್ ಪ್ರಾಬ್ಲಮನ್ನು ಬರ್ಕೋಬೇಕು. 2x ಸ್ಕ್ವೇರ್ ಮೈನಸ್ 6x ಪ್ಲಸ್ 3 ಈಕ್ವಲ್ಸ್ ಟು 0. ಡಿಸ್ಕ್ರಿಮಿನೆಂಟನ್ನು ಫೈಂಡ್ ಮಾಡೋದು ಹೇಗೆ ಅಂತ. ಡಿಸ್ಕ್ರಿಮಿನೇಷನನ್ನು ಫೈಂಡ್ ಮಾಡಬೇಕಾದ್ರೆ ನೋಡಿ, ಡೆಲ್ಟಾ ಈಕ್ವಲ್ಸ್ ಟು ಬಿ ಸ್ಕ್ವಯರ್ ಮೈನಸ್ 4ac ಅಂತ ಇದು. ಎಸ್, ಇದನ್ನು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಬಿ ವ್ಯಾಲ್ಯೂ ಏನಿದೆ ಹೆಂಗೆ ಕಂಪೇರ್ ಮಾಡಿ ಸ್ಟ್ಯಾಂಡರ್ಡ್ ಫಾರ್ಮನ್ನು ಬರೆದಿದ್ದೀರಲ್ಲ, ಬಿ ಕೆಳಗಡೆ ಯಾವ ನಂಬರ್ ಇದೆ ನೋಡ್ತಾ ಇದ್ದೀವಿ. ಇದರಲ್ಲಿ ಬಿ ಕೆಳಗಡೆ ಏನಿದೆ, ಮೈನಸ್ 6 ಇದೆ. ಮೈನಸ್ 6 ಹೋಲ್ ಸ್ಕ್ವಯರ್ ಆಗ್ತದೆ. ಮೈನಸ್ 4 ಇಂಟು 4ac ಮೀನ್ಸ್ 4 ಇಂಟು a ಇಂಟು c ಅಂತ. ಹೊಡೆದ ವ್ಯಾಲ್ಯೂ ಆಫ್ ಎ ಕೆಳಗಡೆ ಯಾವ ನಂಬರ್ ಇದೆ ನೋಡಿ, 2 ಇದೆ. ಸಿ ಕೆಳಗಡೆ ಯಾವ ನಂಬರ್ ಇದೆ ನೋಡಿ, 3 ಇದೆ. ಬರ್ಕೊಳ್ಳಿ. ಎಸ್, ಡೆಲ್ಟಾ ಈಕ್ವಲ್ಸ್ ಟು ಮೈನಸ್ 6 ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ 6 ಇಂಟು ಮೈನಸ್ 6 ಅಂತ. ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. 6 6 36 ಆಗ್ತದೆ. ಎಸ್, ಮೈನಸ್ 4 2 8 8 3 24 ಅಂತ. ಏನು ಬರುತ್ತೆ ವ್ಯಾಲ್ಯೂ ನೋಡ್ತಾ ಹೋಗಿ. ಇಲ್ಲಿ ಮೈನಸ್ ಮಾಡಿ, 6ಅಲ್ಲಿ 4ಅನ್ನು ಮೈನಸ್ ಮಾಡಿದ್ರೆ 2 ಆಗುತ್ತೆ. 3ಯಲ್ಲಿ 2ನ ಮೈನಸ್ ಮಾಡಿದ್ರೆ 1 ಆಗುತ್ತೆ. ಸರಿ, ವ್ಯಾಲ್ಯೂ ಏನಾಗ್ತಾ ಇದೆ, 0ಗಿಂತ ಜಾಸ್ತಿ ಇದೆ, ಗ್ರೇಟರ್ ದ್ಯಾನ್ 0. ಈ ಥರ ಬಂದಾಗ 2 ಡಿಸ್ಟಿಂಕ್ಟ್ ರಿಯಲ್ ಸೊಲ್ಯೂಷನ್ಸ್ ಬರ್ತದೆ. ರೂಟ್ಸ್ ಬರುತ್ತೆ. ಸೊಲ್ಯೂಷನ್ಸ್ ನಥಿಂಗ್ ಬಟ್ ರೂಟ್ಸ್. 2 ಡಿಸ್ಟಿಂಕ್ಟ್ ರೂಟ್ಸ್ ಬರುತ್ತೆ. 2 ಡಿಸ್ಟಿಂಕ್ಟ್ ರೂಟ್ಸ್ ಬರುತ್ತೆ ಅಂತ ಬರೀಬೇಕು. 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಬರುತ್ತೆ. ಓಕೆನಾ. ಅಂದರೆ ಇನ್ನು 2 ಟೈಪ್ ಇದೆ. ಒಂದು ಯಾವ ಥರ ಅಂದರೆ ಲೆಸ್ ದ್ಯಾನ್ 0, 0ಗಿಂತ ಕಡಿಮೆ ಬಂದರೆ ನೋ ರಿಯಲ್ ರೂಟ್ಸ್.
ಝೀರೋ ಬಿಲೋ ಝೀರೋಗಿಂತ ಕಡಿಮೆ ಬಂತು ಅಂದರೆ ಆಯ್ತಲ್ಲ, ಬಿಲೋ ಝೀರೋಗಿಂತ ಕಡಿಮೆ ಬಂತು ಅಂದರೆ ನೋ ರಿಯಲ್ ರೂಟ್ಸ್ ಬರುತ್ತೆ, ಅಂದರೆ ರೂಟ್ಸ್ ಇರೋದಿಲ್ಲ, ಇಮ್ಯಾಜಿನರಿ ರೂಟ್ಸ್ ಇರುತ್ತೆ. ಈಕ್ವಲ್ಸ್ ಟು ಝೀರೋ ಬಂದರೆ ಟು ಈಕ್ವಲ್ ರೂಟ್ಸ್ ಬರುತ್ತೆ. ಟು ಈಕ್ವಲ್ ರೂಟ್ಸ್ ಅಂದರೆ ಎರಡು ಸೊಲ್ಯೂಷನ್ಸು ಈಕ್ವಲ್ ಆಗಿ ಬರುತ್ತೆ ಅಂತ, ಈ ಡಿಸ್ಕ್ರಿಮಿನೇಟ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ಸಲ್ಲಿ ನಾವು ಹೇಳ್ತೀವಿ. ನೇಚರ್ ಆಫ್ ರೂಟ್ಸ್ ಯಾವ ಥರ ಬರುತ್ತೆ, ಗ್ರೇಟರ್ ದ್ಯಾನ್ ಝೀರೋ ಬಂದರೆ ಟೂ ಡಿಸ್ಟಿಂಕ್ಟ್ ರೂಟ್ಸ್ ಬರುತ್ತೆ. ಲೆಸ್ ದ್ಯಾನ್ ಝೀರೋ ಬಂತಂದರೆ ಝೀರೋಗಿಂತ ಕಡಿಮೆ ಇದೆ, ಝೀರೋಗಿಂತ ಕಡಿಮೆ ಅಂದರೆ -1 -2 -3 -4 ಹಿಂಗೆ ಮೈನಸ್ ವ್ಯಾಲ್ಯೂ ಬಂತಂದರೆ ನೋ ರಿಯಲ್ ರೂಟ್ಸ್, ಇಮ್ಯಾಜಿನರಿ ಆಗಿರುತ್ತೆ ರೂಟ್ಸ್, ಅದು ರಿಯಲ್ ರೂಟ್ಸ್ ಇರಲ್ಲ. ಝೀರೋಗೆ ಈಕ್ವಲ್ ಆಯ್ತಂದರೆ ಟೂ ಈಕ್ವಲ್ ರೂಟ್ಸ್ ಇರುತ್ತೆ, ಅಂದರೆ ಒಂದೇ ವ್ಯಾಲ್ಯೂ ಇರುತ್ತೆ, ಎರಡು ಸೊಲ್ಯೂಷನ್ಸ್ ಬರುತ್ತಲ್ಲ ಅದು ಒಂದೇ ಆಗಿರುತ್ತೆ, ಈಕ್ವಲ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಇನ್ನು ಬೇರೆ ಯಾವ ಥರ ಬರುತ್ತೆ, 2 ಮಾರ್ಕ್ಸ್ ಕ್ವಶನ್ ಯಾವ ಥರ ಕೇಳ್ತಾನೆ ನೋಡಿ. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸನ್ನು ತೊಗೊಂಡಿದ್ದೀನಿ. ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 2x² + x - 6 = 0 ಅಂತ. 2x² + x - 6 ರೂಟ್ಸನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಫ್ಯಾಕ್ಟ್ರೈಸೇಷನ್ ಮೆಥಡ್ ಒಂದಿದೆ. ಫ್ಯಾಕ್ಟ್ರೈಸೇಷನ್ ಮೆಥಡ್ ಒಂದು ಫಾರ್ಮುಲಾ ಮೆಥಡ್ ಇದೆ, ಒಂದು ಫ್ಯಾಕ್ಟ್ರೈಸೇಷನ್ ಮೆಥಡ್ ಇದೆ. ಫ್ಯಾಕ್ಟ್ರೈಸೇಷನ್ ಮೆಥಡನ್ನು ಇದರಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡಬೇಕು. ಮಿಡಲ್ ಟರ್ಮ್ ಯಾವುದಿಲ್ಲಿ, ಎಕ್ಸ್ ಇಸ್ ದ ಮಿಡಲ್ ಟರ್ಮ್, 1x ಆರ್ ನಥಿಂಗ್ ಬಟ್ ಎಕ್ಸ್ ಮಿಡಲ್ ಟರ್ಮ್. ಇಲ್ಲಿ ಸ್ಪ್ಲಿಟ್ ಮಾಡೋದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಕೋಎಫಿಷಿಯಂಟ್ ಏನಿದೆ x²ಗೆ ಅದನ್ನು 6 ಜೊತೆ ಈ ಕೋಎಫಿಷಿಯಂಟ್ ಇದಿದೆಯಲ್ಲ ಕಾನ್ಸ್ಟೆಂಟ್ ಟರ್ಮ್ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. 2 6 12 ಅಲ್ವಾ. ನೋಡಿ ಇಲ್ಲಿ ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡಬೇಕಾದ್ರೆ ಈ ಥರ ನಂಬರ್ಸ್ 1x ಇದೆಯಲ್ಲ, ಇದನ್ನು 2 ನಂಬರ್ಸನ್ನು ಆ್ಯಡ್ ಮಾಡಿದ್ರೆ 1x ಬರಬೇಕು. 2 ನಂಬರ್ಸನ್ನು ಆ್ಯಡ್ ಮಾಡಿದ್ರೆ 1x ಬರಬೇಕು. ಯಾವ ನಂಬರ್ಸನ್ನು ತೊಗೊತೀರಾ, 4 ತೊಗೊತೀನಿ ನಾನು, 4 ಮತ್ತು 3ಯನ್ನು ತೊಗೊತೀನಿ. ನೋಡಿ +4ರಿಂದ -3ನ ಇಲ್ಲಿ ಮೈನಸ್ ತೊಗೊತೀನಿ, +4 -3 ಆಯಿತಾ. ಪ್ಲಸ್ ಮೈನಸ್ ಆಗುತ್ತೆ, 4ಅಲ್ಲಿ 3 ಮೈನಸ್ ಮಾಡಿದ್ರೆ 1 ಬರುತ್ತೆ. ಮತ್ತು ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಯ್ತಲ್ಲ, ಪ್ಲಸ್ ಇಂಟು ಮೈನಸ್ ಆಗುತ್ತೆ. 4 3 12 ಆಗುತ್ತೆ. ನೋಡಿ ಈ ವ್ಯಾಲ್ಯೂ ಬರಬೇಕು, ಆ ಥರ ತೊಗೋಬೇಕಾಗುತ್ತೆ. ನೋಡಿ ಸ್ಪ್ಲಿಟ್ ಮಾಡ್ತಾ ಹೋಗೋಣ. 2x² +4x - 3x ನೋಡಿ, ಪ್ಲಸ್ ಇಂಟು ಮೈನಸ್. ಓಕೆ, 4x - 3x 1x, 4xಯಿಂದ 3xನ್ನು ಮೈನಸ್ ಮಾಡಿದ್ರೆ 1x ಬರ್ತದೆ. ಇದನ್ನು 12 ಬರ್ಕೋಬೇಕಾ, ಇಲ್ಲ 12 ಏನು ಬರ್ಕೋ ಅವಶ್ಯಕತೆ ಇಲ್ಲ, -6ಅನ್ನು ಹ್ಯಾಸ್ ಇಟ್ ಈಸ್ ಬರ್ಕೊಳ್ಳೋಣ. ಆಯ್ತಲ್ಲ, ಈ ಥರ ವ್ಯಾಲ್ಯೂಸ್ ಈ ಥರ ಇದರಲ್ಲಿ ಆ ಥರ ಬರ್ಕೋಬೇಕಾಗುತ್ತೆ. 12 ಬರ್ಕೋಬೇಡದು, ರಾಂಗ್ ಆಗಿ. ಇದು ಕನ್ವಿಯೆಂಟ್ಗೋಸ್ಕರ ನಾವು ಆ ಥರ ಇದು ಮಾಡ್ತಾ ಹೋಗ್ತೀವಿ. ಗ್ರೂಪ್ ಮಾಡ್ತಾ ಹೋಗೋಣ. ಗ್ರೂಪ್ ಮಾಡೋದು ಹೇಗೆ ನೋಡಿ, ಇವೆರಡು ಟರ್ಮನ್ನು ಗ್ರೂಪ್ ಮಾಡಿ, ಇವೆರಡು ಟರ್ಮನ್ನು ಗ್ರೂಪ್ ಮಾಡ್ತಾ ಹೋಗಿ. 2x² + 4x ಮೈನಸ್ ಗ್ರೂಪ್ ಮಾಡಬೇಕಾದ್ರೆ ಇನ್ನರ್ ಸೈನು ಔಟರ್ ಸೈನನ್ನು ಮಲ್ಟಿಪ್ಲೈ ಮಾಡಿ. ಔಟರ್ ಸೈನ್ ಇದೆ, ಇನ್ನರ್ ಸೈನ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮೈನಸ್ ಇಂಟು ಮೈನಸ್ ಪ್ಲಸ್ 3x + 6 = 0 ಅಂತ. ವಾಟ್ ಈಸ್ ದ ಕಾಮನ್ ಫ್ಯಾಕ್ಟರ್ ಅಂತ ನೋಡ್ತಾ ಹೋಗೋಣ. ವಾಟ್ ಈಸ್ ದ ಕಾಮನ್ ಫ್ಯಾಕ್ಟರ್, 2 ಈಸ್ ದ ಕಾಮನ್ ಫ್ಯಾಕ್ಟರ್ ತೆಗಿಬೋದು. ಎಕ್ಸ್ ಕಾಮನ್ ತಗೊಂತ ಹೋಗೋಣ. ಇಲ್ಲಿ ರಿಮೈನಿಂಗ್ ಈಸ್ ಎಕ್ಸ್ ಪ್ಲಸ್ ಇಲ್ಲಿ ಇದು 2 ಉಳಿತದೆ. ಈ ಥರ ಬರ್ಕೋಬೋದು. 2x × x 2x², 2 2 4 x ಆ್ಯಸ್ ಇಟ್ ಈಸ್. ಈ ಥರ ಸ್ಪ್ಲಿಟ್ ಮಾಡ್ಕೊಳ್ಳೋದು.
ನೆಕ್ಸ್ಟ್ ವಾಟ್ ಇಸ್ ದ ಕಾಮನ್ ಫ್ಯಾಕ್ಟರ್? ಇಲ್ಲಿ ಏನೂ ಇಲ್ಲ ಅಂತಂದರೆ ಈ ಥರ ಸ್ಪ್ಲಿಟ್ ಮಾಡ್ಕೋಬೇಕು. 3 2s are 6. ನಾವು 3 is ದ ಕಾಮನ್ ಫ್ಯಾಕ್ಟರ್. 3 ಹೊರಗಡೆ ತಗೊತಾ ಇದ್ದೀನಿ. ಉಳಿದಿದ್ದು ರಿಮೈನಿಂಗ್ ಎಕ್ಸ್ ಇಯರ್. ಇಲ್ಲಿ ರಿಮೈನಿಂಗ್ 3 ಔಟ್ಸೈಡ್ ಹೋದರೆ 2 is the ರಿಮೈನ್ ಈಕ್ವಲ್ಸ್ ಟು 0. ನಾವು ವಾಟ್ ಇಸ್ ದ ಕಾಮನ್ ಫ್ಯಾಕ್ಟರ್? ಎಕ್ಸ್ ಪ್ಲಸ್ ಟು ಈಸ್ ಕಾಮನ್. ಎಕ್ಸ್ ಪ್ಲಸ್ ಟು ಕಾಮನ್ ತಗೊಂಡ್ರೆ ವಾಟ್ ಇಸ್ ದ ರಿಮೈನಿಂಗ್ ಇಯರ್? 2x. what is the remaining here? -3 equals to 0. Yes, ಇದನ್ನ ಈಕ್ವಲ್ಸ್ ಟು 0ಗೆ ಈಕ್ವೇಟ್ ಮಾಡ್ತಾ ಹೋಗೋಣ. ಎಕ್ಸ್ ಪ್ಲಸ್ ಟು ಆ ಕಡೆ ಹೋತಂದರೆ -2 ಆಗ್ತದೆ. ಇದೇ ಥರ -3 ಈಕ್ವಲ್ಸ್ ಟು 0. +3 ಆ ಕಡೆ -3 ಆ ಕಡೆ ಹೋದರೆ +3 ಆಗುತ್ತೆ. ಎಕ್ಸ್ ಆ್ಯಸ್ ಇಟ್ ಈಸ್ 2 ಟ್ರಾನ್ಸ್ಪೋಸ್ ಮಾಡಿದ್ರೆ ಇಟ್ ಕಮ್ಸ್ ಟು ಡಿನಾಮಿನೇಟರ್. ಎಸ್, ಈ ಥರ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಇದು ಸ್ಪ್ಲಿಟ್ ಮಾಡ್ಕೋಬೇಕು. ನೆಕ್ಸ್ಟ್ ಗ್ರೂಪ್ ಮಾಡ್ಕೋಬೇಕು. ನೆಕ್ಸ್ಟು ಕಾಮನ್ ಫ್ಯಾಕ್ಟ್ರನ್ನ ಔಟ್ಸೈಡ್ ತೆಗಿಬೇಕು. ನೆಕ್ಸ್ಟ್ ಕಾಮನ್ ಫ್ಯಾಕ್ಟರ್ ಇದರಲ್ಲಿ ಏನಿದೆ ಔಟ್ಸೈಡ್ ತೊಗೋಬೇಕು. 0ಗೆ ಈಕ್ವೇಟ್ ಮಾಡಬೇಕು. 0 ಈಕ್ವೇಟ್ ಮಾಡಿದಾಗ ನಿಮಗೆ 2 ರೂಟ್ಸ್ ಬರುತ್ತೆ. 2 ಡಿಸ್ಟಿಂಕ್ಟ್ ರೂಟ್ಸ್ ಬರುತ್ತೆ. 2 ಡಿಸ್ಟಿಂಕ್ಟ್ ರೂಟ್ಸ್ ಬರ್ತಾ ಇದೆ ನೋಡಿ. ಇದು ಬೇರೆ ರೂಟ್, 2 ಬೇರೆ ರೂಟ್ಸ್ಗಳನ್ನು ಬರ್ತದೆ. ಯಾಕೆ ಅಂತಂದರೆ ಗ್ರೇಟರ್ ದ್ಯಾನ್ 0 ಇದ್ದಾಗ 2 ಡಿಸ್ಟಿಂಕ್ಟ್ ರೂಟ್ಸನ್ನು ನೀವು ಕಾಣ್ತಾ ಹೋಗ್ಬೋದು. ಓಕೆ, ಇನ್ನು ಬೇರೆ ಕ್ವಶನ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾನೆ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಗ್ರೂಪ್ಗಳಿಗೆಲ್ಲ ಶೇರ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು.